ಇದು ಪಂಚತಾರದ ಎಗ್ ಸ್ಪೆಷಲ್ ಆ್ಯಂಡ್ ಇದು ಪಂಚತಾರ ಹೋಟೆಲ್ದ ಚಿಕನ್ ಸ್ಪೆಷಲ್ ಹೌದು ನಗೋಣ ತಿಂಗಳ ಅಂತ ಮಾಡಿರ್ತೀನಿ 30 ಬರೀ ಬೆಳಗಿನ ನಾಷ್ಟ ಒಂದ್ಸಲ 600 ರೂಪಾಯಿ ತೊಗೊಳ್ತಾನೆ. ಚೆನ್ನಾಗಿ ಕೊಡ್ತಾರೆ ಇವರು. ನೋಡು ಬರೀ ಏನಿದೆ ನಾಷ್ಟ ಅಂತ. ಬಸ್ಸು ಈಗ ಯಾವ ಎಕ್ಸಾಮ್ ಓದ್ತೀನಿ ನೀನಾ? ಎಕ್ಸಾಮ್ ನಾವು ಓದ್ತಿಲ್ಲ, ಎಕ್ಸಾಮ್ ಓದ್ತಾ ಇದೆ. ಅದು ಡೈಲಾಗ್ ಬಿಡ. ಗುಡ್ ಮಾರ್ನಿಂಗ್ ಗೆಳೆಯರೇ. ಇವತ್ತಿನ ದಿನ ನನ್ನ ದಿನ ನಾನು ಹೆಂಗೆ ಸ್ಟಾರ್ಟ್ ಮಾಡೇನಂತಂದ್ರೆ, ಅನಂತ್ ಕುಣಿಗಲ್ ಅವರ ಎದ್ದು ನಿಲ್ಲು ಮನವೇ ಅನ್ನುವಂಥದ ಮೊದಲನೇ ಅಧ್ಯಾಯ ಬರ್ತೈತಿ ಅಂತ ಏನು ಹೇಳ್ತಾನಂದ್ರೆ ಅವರು ಇದ್ರಾಗ ಜೀವನ ಎಂಬುದು ಒಂದು ನಿತ್ಯ ಹರಿಯುವ ನದಿ ಹಂಗಂತ. ಇದು ಅಂದ್ರೆ ನಮ್ಗೆ ಯಶಸ್ಸು ಅನ್ನೋದು ಒಂದ್ಸಲ ಸಿಗೋದಲ್ಲ, ಇಡೀ ಜೀವನ ಪೂರ್ತಿ ಸಿಗೋದೇ ಯಶಸ್ಸು. ಮತ್ತು ಸೋಲು ಕೂಡ ಹಂಗ. ಈಗ ನಾವು ಒಂದ್ಸಲ ಸೋತೇವಿ ಅಂತಂದ್ರೆ ದಿನಾಲು ಸೋಲಾತೇವಿ ಅಂತಲ್ಲ. ಸೊ ಅದಕ್ಕೆ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಪ್ರತಿ ಕ್ಷಣ, ಪ್ರತಿ ದಿನ ಮತ್ತು ಪ್ರತಿ ವರ್ಷ ನಮ್ಗೆ ಯಶಸ್ಸು ಅನ್ನೋದು ಸಿಗಬೇಕು. ಮತ್ತು ಅದನ್ನು ನಾವು ನಿರಂತರವಾಗಿ ಕಾಪಾಡ್ಕೊಂಡು ಹೋಗ್ಬೇಕು. ಅಂದಾಗ ಮಾತ್ರ ನಮ್ಮ ಜೀವನಕ್ಕೆ ನಾವೊಂದು ಸಾರ್ಥಕತೆಯ ದಾರಿಯೊಳಗಡೆ ನಡೆಯೋಕೆ ಸಾಧ್ಯ ಆಗ್ತದೆ. ಬರ್ರಿ, ಇವತ್ತಿನ ದಿನ ನಾನು ಹಿಂಗೆ ಸ್ಟಾರ್ಟ್ ಮಾಡೀನಿ, ಮತ್ತು ಮುಂದೆ ಏನೇನು ಮಾಡ್ತೀನಿ, ಇಡೀ ದಿನ ಏನು ಸ್ಪೆಷಲ್ ಇರ್ತೈತಿ ಅನ್ನೋದ್ರ ಬಗ್ಗೆ ನಿಮ್ಗೆ ನಾನು ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ 6:30 ಆಗೈತಿ. ನಾನು ಲೈಬ್ರರಿಗೆ ಹೊಂಟೇನಿ. ಇವತ್ತು ಸ್ವಲ್ಪ 7 ತಡ ಆಯ್ತು. ಸೊ ಅದಕ್ಕೆ ಲೈಬ್ರರಿಗೆ ಹೋಗ್ತಾ ನಮ್ಮ ಫ್ರೆಂಡ್ ಒಬ್ರು ಬೆಟ್ಟ ಅದ್ರ ಕೆಂಚಪ್ಪನ ಚಾತ ನೀನು ಸ್ವಲ್ಪ ವಾಕ್ ಹೋಗಿದ್ನಲ್ಲ, ಅದಕ್ಕೆ ಲೇಟ್ ಆಯ್ತು. ಭಾಳ ಹ್ಯಾಪಿ ಟು ಗೋ ಟು ಲೈಬ್ರರಿ. ನೋಡತ್ತೀರಿ ನೀವು, ನಾನು ಲೈಬ್ರರಿಗೆ ಹೊಂಟೇನಿ. ಅಂದಂಗೆ ನಮ್ಮ ದಿನಾನು ಬೆಳಿಗ್ಗೆ ಸಾಧ್ಯವಾದಷ್ಟು ಬೆಳಿಗ್ಗೆ ಹೇಳ್ರಿ ಅಂತ ನಿಮ್ಗೆ ಹೇಳತ್ತೀನಿ. ಬಟ್ ನಿನ್ನೆ ಸ್ವಲ್ಪ ನಾನು ವಾಕ್ ಹೋಗಿದ್ರಿಂದ ಹೇಳೋಕ್ಕಾಗಲಿಲ್ಲ. ಬಟ್ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಬೇಗ ಎದ್ದು ಓದ್ಕೋರಿ ಅಂತ. ಬೆಳಿಗ್ಗೆ ನಿಮಗೆ ಓದೋ ಹವ್ಯಾಸ ಐತಿಲ್ಲೋ ಗೊತ್ತಿಲ್ಲ, ಬಟ್ ನಾ ಮಾತ್ರ ಓದ್ತೀನಿ. ಓದೋ ಜೊತೆಗೆ ಸ್ವಲ್ಪ ವಾಕ್ ಕೂಡ ಮಾಡ್ತಾನೆ ಮತ್ತು ಎಕ್ಸಸೈಸ್ ಮಾಡ್ತಾನೆ. ಈಗ ಬೆಳಿಗ್ಗೆ ಒಂದು 3 ತಾಸು ಓದಿ ಮದ್ವೆಗೆ ಹೋಗ್ಬೇಕಂತ ಪ್ಲ್ಯಾನ್ ಅದ. ನೋಡ್ಬೇಕು, ಮದ್ವೆಗೆ ಹೋಗ್ಬೇಕು ಅಂತ ಆಡು ಅಂತ. ನಮ್ಮ ಗೆಳೆಯರ ಫೋನ್ ಮಾಡಿದ್ರೆ ಮದುವೆಗೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸೊ ಅದ್ರ ಜೊತೆಗೆ ಇವತ್ತಂತ್ರಿ ಮದ್ವೆ ಮತ್ತು ಫ್ರೆಂಡ್ಸ್ ಸಿಗೋದೈತಿ. ಮದ್ವೆಗೆ ಭೇಟಿಯಾಗಿ ಮತ್ತೆ ಹೊಳ್ಳಿ ಬಂದು ಮತ್ತೆ ಸಂಜೆಗೆ ಓದ್ಕೋಬೇಕು. ಒಟ್ನಾಗ ಓದೋ ಜೊತೆಗೆ ಒಟ್ಟು ಹೀಗೆಲ್ಲ ಬಿಸಿ ಇರ್ತೀವಿ. ಏನು ಮಾಡೋದು, ಹೆಂಗೆ ಬರುತ್ತಲ್ಲ ಹಂಗೆ ಹೋಗೋದು. ಮತ್ತು ಮನೆಯಾಗ ಬಾ ಅನ್ನತ್ತಾರ. ಭಾಳ ದಿನ ಆಯ್ತು ನಾವು ಮನೆಗೆ ಹೋಗಿಲ್ಲ. ಮನೆಗೆ ಹೋಗಿ ಸ್ವಲ್ಪ ಅವ್ರಿಗೆ ಭೇಟಿಯಾಗಿ, ಮಮ್ಮಿಗೆಲ್ಲ ಸ್ವಲ್ಪ ಹುಷಾರಿಲ್ಲ, ಅವ್ರು ಮೀಟಾಗಿ ಅವ್ರು ಕೇಳ್ಬೇಕಲ್ಲ, ಅವ್ರನ್ನೂ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು. ಅದು ಮುಖ್ಯ ಇರ್ತೈತಿ. ಸೊ ವಿಶೇಷವಾಗಿ ಅದನ್ನು ಮಾಡ್ತಾ ನಮಗೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾ ಲೈಬ್ರಿಗೆ ಹೊಂಟಿನಲ್ಲ, ಲೈಬ್ರಿಗೆ ಹೋಗೋಕ್ಕೊಂದು 2 ರಿಂದ 3 ನಿಮಿಷ ಮಾತ್ರ ಸಾಧ್ಯ ಆಗ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಈಗ ಅದ್ರ ಜೊತೆಗೆ ನೀವು ಹಂಗೆ ಬೆಳಿಗ್ಗೆ ಒಂದು ಫಿಕ್ಸ್ ಟೈಮ್ ಟೇಬಲನ್ನು ಹಾಕೋರಿ. ಮತ್ತು ಜೊತೆಗೆ ಅದ್ರ ತಕ್ಕಂಗೆ ನೀವು ಕೂಡ ಸ್ಟಡಿ ಮಾಡಿರಿ, ಅಂದ್ರೂ ಚೆನ್ನಾಗಿ ಆಗುತ್ತೆ. ನೀವು ನೋಡತ್ತೀರಿ, ಈಗ ಲೈಬ್ರರಿ ಬಂತು. ಲೈಬ್ರರಿ ನಾ ಸಮೀಪದೇನೆ. ಇಲ್ಲಿ ಏನಿದೆಯಲ್ಲ, ಇದೇ ನಮ್ಮ ಲೈಬ್ರರಿ. ಇದೇ ಲೈಬ್ರರಿಗೆ ಹೊಂಟೆ ನಾನು. ಈಗ ಸಿದ್ದೇಶ್ವರ ಲೈಬ್ರರಿ. ಎಲ್ಲರೂ ಬೆಳಿಗ್ಗೆ ಬೇಗನೆ ಬಂದಿರ್ತಾರೆ ಇಲ್ಲಿ ಓದಾಕಂತ. ನಾನು ಸ್ವಲ್ಪ ಇವತ್ತು ತಡ ಆತ ಬರೋದು, ಬಟ್ ಪರವಾಗಿಲ್ಲ, ಇರೋ ಅವಕಾಶವನ್ನು ಬಳಕೆ ಮಾಡ್ಕೋಬೇಕು ನಾನು. ನೋಡತ್ತೀರಿ ನೀವು, ಈಗ ಮ್ಯಾಲೆ ಹತ್ತಾತೀನಿ. ಮತ್ತು ಸ್ವಲ್ಪ ಬೆಳಿಗ್ಗೆ ಒಂದು 2-3 ತಾಸು ಓದಿ ಮತ್ತು ನನ್ನ ಗೆಳೆಯನ ಮದ್ವೆಗೆ ಹೋಗ್ಬೇಕಾಗ್ಯದ. ತೋರಿಸ್ತಾನೆ ನಿಮಗಲ್ಲಿ ಮದುವೆ ಎಲ್ಲ ಹೆಂಗಿದೆ, ಯಾವ ರೀತಿ ನಡೀತದೆ ಅಂತ. ಸೊ ಲೈಬ್ರರಿ ಬಂತ. ಲೈಬ್ರರಿ ಒಳಗೆ ಹೋಗ್ತೇನೆ. ಲೈಬ್ರರಿ ಒಳಗೆ ಮುಂದೆ ಏನು ಓದಿನ ಅನ್ನೋದನ್ನು ವೀಡಿಯೋ ಮಾಡ್ತಾ ತೋರಿಸ್ತೀನಿ, ನೋಡಿರಿ. ಭಾಳ ಮಂದಿ ನನ್ನ ಲೈಬ್ರರಿ ಬಗ್ಗೆ ಕುತೂಹಲನ ಕೇಳತ್ತಿದ್ರಿ. ನಾನು ಓದ್ತಾ ಇರುವಂಥ ಲೈಬ್ರರಿ ಬಂದುಬಿಟ್ಟು ಶ್ರೀ ಸಿದ್ದೇಶ್ವರ ಲೈಬ್ರರಿ. ಇದು ಕಲ್ಯಾಣನಗರ ಕ್ರಾಸ್ ಒಳಗೆ ಬರ್ತೈತೆ. ಇಲ್ಲಿ ಧಾರವಾಡದ ಕಲ್ಯಾಣನಗರ ಕ್ರಾಸ್. ಸಾಮಾನ್ಯವಾಗಿ ಎಲ್ಲ ಕಡೆ ಏನೇನು ಫೆಸಿಲಿಟಿ ಇದೆಯಲ್ಲ ಅದಕ್ಕಿಂತ ಜಾಸ್ತಿನೇ ಇದೆ ಇಲ್ಲಿ. ನಮ್ಗೆ ಓದೋಕೆ ಒಂದು ಒಳ್ಳೆಯ ವಾತಾವರಣ ಇದೆ. ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂತಂದರೆ, ಇದು ಸ್ವಲ್ಪ ರೋಡ್ ಬಿಟ್ಟು ಮೇನ್ ರೋಡಿಂದ ಸ್ವಲ್ಪ ದೂರ ಇದೆ. ಒಂದು 100 ಮೀಟರ್ ಇದೆ. ಭಾಳ ಏನು ಟೈಮ್ ತೊಗೊಳ್ಳೋದಿಲ್ಲ ಇಲ್ಲಿ ಬರೋಕೆ.
ಮತ್ತು ನಮ್ಗೆ ಓದಾಕಂತ್ರಿ ಮಸ್ತ್ ಅನುಕೂಲ ಆಕೈತಿ. ಭಾಳ ಪಿನ್ ಡ್ರಾಪ್ ಏನು ನಿಶಬ್ದ ಇರ್ತದೆ, ಭಾಳ ಸೈಲೆನ್ಸ್ ಆಗಿ ಇರ್ತದೆ ಈ ವಾತಾವರಣ. ಇಲ್ಲಿ ಓದಾಕ ಭಾಳ ಖುಷಿ ಅನ್ನಿಸ್ತದೆ. ನಿಮ್ಗೇನಾದರೂ ಇಷ್ಟ ಇದ್ದರೆ ದಯವಿಟ್ಟು ಇಲ್ಲಿ ಬಂದು ಓದ್ಬೋದು. ಒಂದು ಒಳ್ಳೆಯ ಅವಕಾಶ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಲೈಬ್ರರಿ, ನೀವು ಕೂಡ ಇದನ್ನು ಬಳಕೆ ಮಾಡ್ಬೋದು. ಈಗ ನಾನು ಮ್ಯಾಲ್ಗಡೆ ಸಣ್ಣದಾಗಿ ಸ್ವಲ್ಪ ಬೆಳಗಿನ ಎಕ್ಸಸೈಸ್ ಮಾಡಕ್ಕೆ ಹೊಂಟೀನಿ. ನೀವು ನೋಡತ್ತೀರಿ ಬೆಳಗಿನ ಎಕ್ಸಸೈಸ್. ಮ್ಯಾಲೆ ಎಕ್ಸಸೈಸ್ ಮಾಡಕ್ಕಂತ ಬಂದೆ ನಾನು. ಎಕ್ಸಸೈಸ್ ಮಾಡ್ತಾ ಒಂದು 10-12 ನಿಮಿಷ ಎಕ್ಸಸೈಸ್ ಮಾಡ್ತೀನಿ. ಅಂದರೆ ಸ್ವಲ್ಪ ಫುಲ್ ಡೇ ಎನರ್ಜೆಟಿಕ್ ಆಗಿರ್ಬೋದಾ. ಮತ್ತು ಅದರ ಜೊತೆಗೆ ಏನು ಬೇಜಾರಾಗೋದಿಲ್ಲ. ಮತ್ತು ಅಲ್ಲಿ ನೋವಾಗೈತೆ ಇಲ್ಲಿ ನೋವಾಗೈತೆ ಅನ್ನೋದೆಲ್ಲ ಹೊಕ್ಕವ. ನೋಡತ್ತೀರಿ ನೀವು ಎಷ್ಟು ಚಂದ ಇದೆ ಬೆಳಗಿನ ವಾತಾವರಣ. ಈಗ ಹೋಗಿ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ. ನೋಡತ್ತೀರಿ ನೀವು ಬೆಳಗಿನ ಎಕ್ಸಸೈಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ನಾನು. ಈ ರೀತಿ ಮಾರ್ನಿಂಗ್ ಎಕ್ಸಸೈಸನ್ನು ಮಾಡ್ತೀನಿ ನಾನು. ಮಿನಿಮಮ್ ಅದನ್ನು ಕನಿಷ್ಠ ಅಂದ್ರೆ ಒಂದು 15-20 ನಿಮಿಷ ಆದರೂ ಮಾಡ್ತೀನಿ. ಯಾಕೆಂತಂದ್ರೆ ನಾವು ರಾತ್ರಿ ಇಡೀ ನಿದ್ದೆ ಮಾಡಿರ್ತೀವಿ. ಹಿಂಗೆ ಮಾಡಿದಾದ್ಮೇಲೆ ದಿನ ಪೂರ್ತಿ ಓದ್ತವಲ್ಲ, ಮತ್ತು ಓದಾಕಂತಂದ್ರೆ ಸ್ವಲ್ಪ ಆದರೂ ದೇಹಕ್ಕೆ. ಬೆಳಗಿನ ಎಕ್ಸಸೈಸ್ ನೋಡಿದ್ರೆ ಅಂದ್ಕೊಳ್ತೀನಿ ನಾನು. ಎಕ್ಸಸೈಸ್ ಬಗ್ಗೆ ಸ್ಮಾಲ್ ಸ್ಟ್ರೆಚಸ್ ಮತ್ತು ಲಿಟ್ಲ್ ಬಿಟ್ ಇದು ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಎನರ್ಜಿಟಿಕನ್ನು ಮೇಂಟೈನ್ ಮಾಡ್ತೀವಿ. ಮತ್ತು ಇದ್ರ ಜೊತೆಗೆ ನೀವು ಮೆಡಿಟೇಷನ್ ಕೂಡ ಮಾಡಬೇಕು. ಬೆಳಗಿನ ಎಕ್ಸಸೈಸನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಾನು ಒಂದು ಸ್ಟಡೀಸ್ ಲೈಬ್ರರಿ ಒಳಗೆ ಹೊಂಟೇನಿ. ಈಗ ನಾನು ಲೈಬ್ರರಿ ಮೇಲ್ಗಡೆನ ಸ್ವಲ್ಪ ಸಣ್ಣದಾಗಿನ ಅಲ್ಲೇ ಎಕ್ಸಸೈಸ್ ಮಾಡ್ತೀನಿ. ಮತ್ತು ಹೊಳ್ಳಿ ನನಗೆ ಆಗಿಂದಾಗ ಕೆಳಗಡೆ ಹೋಗಿ ನಾನು ಏನು ಮಾಡೋಕೆ ಮತ್ತು ಓದೋಕೆ ನನಗೆ ಭಾಳ ಹೆಲ್ಪ್ ಆಕೈತಿ. ನೀವು ನೋಡತ್ತೀವಿ ಈಗ ನಾನು ನನ್ನ ಸ್ಟಡಿ ಚೇರ್ ಮೇಲೆ ಒಂದ್ಸಲ ನಾನು ಸ್ಟಡಿ ಚೇರ್ ಮೇಲೆ ಕುಂತೀನಿ ಅಂತಂದ್ರೆ ಅದೇನೋ ಗೊತ್ತಿಲ್ಲ, ಒಂದು ಒಳಗೊಂದು ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಕೈತಿ. ನಾನು ಐ ಹ್ಯಾವ್ ಟು ಸ್ಟಡಿ ವೆರಿ ವೆಲ್ ಅನ್ನುವಂಥ ಒಂದು ಫೀಲ್ ಬರ್ತೈತಿ. ಮತ್ತು ಸಾಧ್ಯವಾದಷ್ಟು ನಾನು ಬೇಸಿಗೆ ಕಾಲ ಇರೋದ್ರಿಂದ ನೀರು ಭಾಳ ಕುಡಿತೀನಿ. ಮತ್ತು ಭಾಳ ಅಂತಲ್ಲ, ಆದರೆ ಕನಿಷ್ಠ ಒಂದು 5-6 ಲೀಟ್ರ್ ಕುಡಿಬೇಕು ನೀರು. ನೀವು ಕೂಡ ಕುಡೀರಿ. ಹಂಗೆ ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮ ದೇಹದೊಳಗಡೆ ನಮ್ಗೆ ಗೊತ್ತಿರುವಂಥ ಒಂದು ಹೊಸ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಇವತ್ತಿನ ದಿನ ನಾನು ಒಳಗೆ ಏನೇನು ಮಾಡಬೇಕನ್ನೋ ಡೈಲಿ ಸ್ಟಡಿ ಟಾರ್ಗೆಟ್ಸನ್ನು ನೋಟ್ ಡೌನ್ ಮಾಡತ್ತೀನಿ. ಬೆಳಿಗ್ಗೆ ನಾನು ಇಂಥ ಕೆಲಸ ಎಲ್ಲ ಮಾಡಿಟ್ಕೋದ್ರಿಂದ ಇಡೀ ದಿನ ನಾ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿರುತ್ತದೆ. ಮತ್ತು ನನಗೆ ಯಾವುದೇ ರೀತಿಯಾದಂಥ ಗೊಂದಲ ಇರೋದಿಲ್ಲ. ಏನು ಮಾಡಲಿ ಅನ್ನೋದು ಬರೋಂಗಿಲ್ಲ. ಮತ್ತು ನಾ ಇವತ್ತು ಮಾಡೋ ಕೆಲಸ ಮತ್ತು ಸ್ಟಿಕ್ ನೋಟ್ಸ್ ಒಳಗೂ ಮಾಡಿ ಅಂಟಿಸ್ತೀನಿ ನಾನು. ಯಾಕಂದ್ರೆ ಮತ್ತು ಹೊಳ್ಳಿ ಏನು ಮಾಡ್ತೀವಿ ನಾವು, ನಮಗೆ ಓದಾಕತ್ತಾಗ ನಾವು ಮತ್ತು ಒಂದು ಹೊಸದು ನೋಡ್ಕಾಸು ಓದ್ತೀನಿ. ಈಗ ನಾನು ಫಸ್ಟಿಗೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ ನಿನ್ನೆ ದಿನ ಏನೇನು ಓದಿದ್ನೆಲ್ಲ ಅದರೊಳಗಡೆ ಯಾವ್ಯಾವ ಕ್ವಶನ್ಸ್ ಬಂದಾವ ಅಂತ ನೋಡತ್ತೀನಿ. ಈಗ ಇಂಗ್ಲೀಷ್ ಗ್ರಾಮರ್ ಅನ್ನುವಂಥದ್ದು ಸಬ್ಜೆಕ್ಟ್ ಇದೆ. ಸ್ವಲ್ಪ ಭಾಳಷ್ಟು ಕಾಂಟೆಂಟ್ಸ್ ಭಾಳ ಇದೆ. ಯಾಕಂದ್ರೆ ನಾವು ಯಾವುದೇ ಎಕ್ಸಾಮ್ಸ್ ಬರೀಲಿ, ಈಗ KS ಬರೀರಿ, ನೀವು PSI ಬರೀರಿ, ಮತ್ತು ಹೊಳ್ಳಿ KPS ಇದು ಗ್ರೂಪ್ C ಬರೀರಿ, ಇದು ಬರೀರಿ. ಇಂಗ್ಲೀಷ್ ಗ್ರಾಮರ್ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಸ್ಟೇಟ್ ಗೌರ್ಮೆಂಟಿದ್ದು ಕ್ವಶನ್ ಪೇಪರ್ ಜೊತೆಗೆ ಇವು ಸೆಂಟ್ರಲ್ ಗೌರ್ಮೆಂಟಿದ್ದು ಏಕಲವ್ಯ ಸ್ಕೂಲ್ದು, ನವೋದಯದು, ಮತ್ತು ಇವು SSC CGLದು ಕ್ವಶನ್ ಪೇಪರ್ಸನ್ನು ಬಿಡಿಸ್ತಿರ್ತೀನಿ. ಸಾಧ್ಯವಾದಷ್ಟು ನಾನು ಹಾರ್ಡ್ ಕಾಪಿನೂ ಕೂಡ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಇಷ್ಟಪಡ್ತಿರ್ತೀನಿ. ಮತ್ತು ಏನೇನು ಹೊಸದು ಏನಾದರೂ ಅನಿಸ್ತೈತಂತಂದರೆ ನಾನು ನೋಟ್ ಡೌನ್ ಮಾಡ್ಕೋತೀನಿ. ನನ್ನಷ್ಟಕ್ಕೆ ನಾನು ಬರ್ಕೋತೀನಿ. ನನಗೆ ಗೊತ್ತಿಲ್ಲದೆ ನಾನು ಹೊಸ ವಿಷಯ ಕಲಿಯತ್ತೀನಿ ಅಂತ ನನಗೆ ಒಂದ್ಸಲ ಅನಿಸಿರ್ತದೆ. ಹಾಗಾದಾಗ ನಾನು ಅದನ್ನು ಒಟ್ಟು ಬಿಡೋದೇ ಇಲ್ಲ, ಅದನ್ನು ನೋಟ್ ಡೌನ್ ಮಾತ್ರ ಮಾಡ್ಕೊಳ್ತೀನಿ. ಮತ್ತು ಇದ್ರ ಜೊತೆಗೆ ನಾವು ಈಗ ಸ್ಟಡಿ ಮಾಡಬೇಕಂತ ಕುಂತಾಗ ನಾನು ಒಂದು ವಿಷಯ ಏನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೆ ಅಂತಂದ್ರೆ, ಈಗ ಒಂದೇ ಸಬ್ಜೆಕ್ಟ್ನಾಗ ನೀವು ಒಂದು ಫುಲ್ ಡೇ ಸ್ಟಡಿ ಮಾಡಿರಿ, ಬೇರೆ ಸಬ್ಜೆಕ್ಟ್ ಏನು ತೊಗೋಬೇಡ್ರಿ. ಯಾಕಂದ್ರೆ ನಮ್ಗೆ ಇನ್ ಡೀಟೇಲ್ ಆಗಿ ಇರ್ತದೆ. ಯಾವಾಗ ಎಕ್ಸಾಮ್ ಇರ್ತದಲ್ಲ ಅವಾಗ ಒಂದೇ ದಿನದೊಳಗೆ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಿ. ಈಗ ಆದ್ಬಿಟ್ಟು ಇವಾಗ ಸ್ವಲ್ಪ ಯಾವುದೇ ಎಕ್ಸಾಮ್ಸ್ ಇಲ್ಲ ಅಂತಂದರೆ, ಈಗ ಒಂದು ವಿಷಯ ಓದಾತ್ರಿ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಇಂಗ್ಲೀಷ್ ಗ್ರಾಮರ್ ಓದಾತೀನಿ ಅಂತಂದ್ರೆ, ಇವತ್ತು ನೀವು ಒಂದು 3 ಟಾಪಿಕ್ ಓದ್ರಿ ಇಂಗ್ಲೀಷ್ ಗ್ರಾಮರ್, ಅದನ್ನು ಪೂರ್ತಿ ಓದ್ರಿ ಅನ್ನೋದು ನಿಮ್ಗೆ ಇಷ್ಟ. ಈಗ 1ನೇ ಸ್ಟಡಿ ಸೆಷನ್ ಮುಗೀತು, ಕ್ವಶನ್ಸ್ ಇಷ್ಟು ನಾನು ನೋಡಿದೆ ನೀಟಾಗಿ. ಮತ್ತು ಈಗ ನಾನು ಏನು ಮಾಡತ್ತೀನಿ, ಜೊತೆಗೆ ಸೆಂಟೆನ್ಸ್ ಮತ್ತು ಅದ್ರ ಜೊತೆಗೆ ಕ್ಲಾಸಸ್ ಎಲ್ಲ ನೋಡ್ಕೊಳತ್ತೀನಿ. ಅಂದರೆ ಟೈಪ್ಸ್ ಆಫ್ ಕ್ಲಾಸಸ್ ಎಲ್ಲ. ಇದರೊಳಗಡೆ ನಮಗೆ ಪ್ರಿನ್ಸಿಪಲ್ ಕ್ಲಾಸ್ ಬರ್ತೈತಿ,
ಮತ್ತು ಹೊಳ್ಳಿ ಸಬಾರ್ಡಿನೇಟ್ ಕ್ಲಾಸ್ ಎಲ್ಲ ಹಿಂಗೆ ಬರ್ತಾವೆ. ಮೇನ್ ಕ್ಲಾಸ್, ಸಬಾರ್ಡಿನೇಟ್ ಕ್ಲಾಸ್, ಮತ್ತು ಇದು ನೌನ್ ಕ್ಲಾಸ್, ಅಡ್ವರ್ಬ್ ಕ್ಲಾಸ್ ಮತ್ತು ಅಬ್ಜೆಕ್ಟಿವ್ ಕ್ಲಾಸ್ ಬರ್ತೈತಿ. ಸೊ ಇವನ್ನೆಲ್ಲ ನಾನು ಡೀಟೇಲಾಗಿ ನೋಡ್ಕೊಳತ್ತೀನಿ. ಈಗ ಇವನ್ನೆಲ್ಲ ಇದು ಒಂದು ಕಾನ್ಸೆಪ್ಟ್, ಇದು ಬೇಸಿಕ್ ಥಿಯರಿಯನ್ನು ನಾನು ಓದಾತೀನಿ. ಈಗ ಥಿಯರಿ ಓದೋ ಜೊತೆಗೆ ನಾನು MCQs ಬಿಡಿಸ್ಬೇಕಲ್ಲ. ಮತ್ತು ಸುಮ್ಮನೆ ಬರೀ ಈಗ ನಾನು ಥಿಯರಿ ಓದ್ತೀನಿ MCQ ಬಿಡಿಸಲ್ಲ ಅಂತಂದ್ರೆ ಅದು ಆಗಲ್ಲ. ಮತ್ತು ನೀವು ಎಕ್ಸಾಮ್ಸ್ ಒಳಗಡೆ ಹೆಂಗೆ ಕ್ವೆಶನ್ಸ್ ಬಿಡ್ಸೋಕೆ ಸಾಧ್ಯ ಆಗುತ್ತೆ ನಮ್ಗೆ ಹೇಳ್ರಿ. ಅದಕ್ಕೆ ನಾವೇನು ಮಾಡಬೇಕು, ಬರೀ ಥಿಯರಿ ಅಷ್ಟೇ ನಾನು ಓದೋದಲ್ಲ, ಥಿಯರಿ ಜೊತೆಗೆ MCQ ಮಾಡ್ತೀನಿ ಅಂತ. ಇಲ್ಲ ಅಂತಂದ್ರೆ ನೀವು ಓದಿರುವಂಥ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಲ್ಲ. ಒಂದು ಸಲ ನಾವು ಹಾಗೆ ಸುಮ್ಮನೆ ಓದ್ತಾ ಹೋಗ್ತೀವಿ, ಕಾನ್ಸೆಪ್ಟ್ ಏನು ತಿಳಿದ್ರಲ್ಲ ಮತ್ತು ಗೊತ್ತಾಗಲ್ಲ ನಮಗೆ. ಯಾವಾಗ ನಾವು MCQ ಬಿಡಿಸ್ತೀವಲ್ಲ ಅವಾಗ ನಮ್ಗೆ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡೀನಿ, ಇದು ಅರ್ಥ ಆಗಿಲ್ಲ ನನಗೆ ಅನ್ನೋದು ಗೊತ್ತಾಕೈತಿ. ಅದು ಭಾಳ ಇಂಪಾರ್ಟೆಂಟ್ ಐತಿ ಇಲ್ಲಿ. ಈಗ ಕೆಲವೊಬ್ಬರು ಬೇರೆ ಇದೆಲ್ಲ ಓದ್ತೀರಿ ಅಂದ್ರೆ ಒಂದು ಬುಕ್ಕನ್ನು 10 ಸಲ ಓದ್ರಿ, ಬೇರೆದು ಓದ್ಲಿಕ್ಕೆಲ್ಲ ಹೋಗಬೇಡ್ರಿ ಅಂತ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಈಗ ಈ ಗ್ರಾಮರ್ದು ಕೂಡ ಮುಗೀತು. ಈಗ ನಾನು ಇನ್ಮೇಲೆ ಏನು ಮಾಡಬೇಕು, ಸ್ವಲ್ಪ ಮತ್ತು ರೆಸ್ಟ್ ಮಾಡೋಕೆ ಅಂತ ಹೋಗ್ತೀನಿ. ಜೊತೆಗೆ ಈಗ ಹೊರಗೆ ಹೋಗ್ತೇನೆ ನಾನು. ಈಗ ಬೆಳಿಗ್ಗೆ ನಾಷ್ಟ ಮಾಡೋ ಟೈಮ್ ಆಯ್ತು, ಮತ್ತು ನನಗಂತ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಲ್ಲ. ಸೊ ಅದಕ್ಕೆ ನಾನು ನಾಷ್ಟಕ್ಕಂತ ಹೊಂಟೇನಿ ಈಗ ಹೊರಗೆ. ನೀವು ನೋಡತ್ತೀರಿ ತೋರಿಸ್ದಂಗೆ ನಾಷ್ಟ ಮಾಡಕ್ಕೆ ಬರತ್ತೀನಿ. ಮಂದಾರ್ತಿ ದರ್ಶಿನಿ ಅಂತ ಉಡುಪಿಯವ್ರಿಬ್ರು ಮಸ್ತಾಗೆ ಸಸ್ತಾದಾಗ ನಾಷ್ಟ ಕೊಡ್ತಾರೆ. ಇದು ಬಂದುಬಿಟ್ಟು ಇದು YB ಅನ್ನಿಗಿರಿ ಕಾಲೇಜ್ ಸಮೀಪದೊಳಗದ, ಅಲ್ಲಿ ನೋಡತ್ತಿರಲ್ಲ ನೀವು, ಅದು ಬಿಲ್ಡಿಂಗ್ YB ಅನ್ನಿಗಿರಿ ಕಾಲೇಜ್. ಇದು ಬಂದುಬಿಟ್ಟು ಮಂದಾರ್ತಿ ದರ್ಶಿನಿ. ಇಲ್ಲಿ ನಾನು ತಿಂಗಳ ಅಂತ ಮಾಡಿರ್ತೀನಿ 30 ಬರೀ ಬೆಳಗಿನ ನಾಷ್ಟ ಒಂದ್ಸಲ 600 ರೂಪಾಯಿ ತೊಗೊಳ್ತಾನೆ. ಚೆನ್ನಾಗಿ ಕೊಡ್ತಾರೆ ಇವರು. ನೋಡೋಣ ಬರೀ ಏನಿದೆ ನಾಷ್ಟ ಅಂತ. ಏನದು ಉಪ್ಪಿಟ್ಟು ತಿನ್ನೋದು ಎಲ್ಲರೂ ಚೆನ್ನಾಗಿದೆ, ಮಸ್ತ್ ಅದ. ನಾನಂತೂ ತಿಂತೇನೆ. ನಾನು ನಾಷ್ಟ ಜೊತೆಗೆ ಚಹಾ ಕುಡಿತೀನಿ, ಹೀಗಾಗಿ ನಿಮಗೆ ಕೂಡ ಕರೆಯತ್ತೀನಿ ಚಹಾ ಕುಡಿಯೋಕೆ ಹೋಗೋಣ ಅಂತ. ಈ ಚಹಾ ಕುಡಿದಾದ್ಮೇಲೆ ಮತ್ತೆ ನಾನು ಲೈಬ್ರಿಗೆ ಹೋಗ್ಬೇಕು. ಲೈಬ್ರಿಗೆ ಹೋಗಿ ಮತ್ತೆ ಓದೋದದ. ಚಹಾ ಮತ್ತು ನಾಷ್ಟ ಎರಡೂ ಕೂಡ ಆಯ್ತು. ಈಗ ಮತ್ತೆ ಲೈಬ್ರರಿ ಕಡೆ ಹೋಗ್ಬೇಕು. ಮತ್ತು ಲೈಬ್ರಿಗೆ ಹೋಗಿ ಸ್ವಲ್ಪ ಓದ್ಬೇಕು. ಮತ್ತು 1:30 ಮಟ್ಟ ಓದಿ ಮತ್ತು 1:30ಗೆ ಊಟಕ್ಕೆ ಹೋಗ್ಬೇಕು. ಊಟ ನಾವು ರೆಡಿ ಮಾಡ್ಕೋಬೇಕು, ಎಲ್ಲ ಹಾಳು ಮಾಡೋದೈತಿ. ಜೊತೆಗೆ ಸ್ವಲ್ಪ ಏನೇನು ಟೈಮ್ ಸಿಗ್ತೈತಲ್ಲ ಅದರೊಳಗೆ ಖುಷಿ ಪಡ್ತೀವಿ ಮತ್ತು ಮಸ್ತ್ ಎಂಜಾಯ್ ಮಾಡ್ತೀವಿ. ನೋಡತ್ತೀವಿ ಬಿಸಿಲಂತೂ ಸಿಕ್ಕಾಪಟ್ಟಿ ಐತಿ. ಫ್ಯಾನ್ ಇಲ್ಲ ಅಂತಂದ್ರೆ ಈ ನಮ್ಮ ಕಪ್ಪು ಕೋಣೆ ಒಳಗೆ ಹಾಕ್ಯಾರಪ್ಪ ಅನ್ನುವಂಥದ್ದು ಆಗ್ತದೆ. ಕಪ್ಪು ಕೋಣೆ ದುರಂತ ಹೆಂಗಾಗೈತಲ್ಲ ಹಂಗೆ ನಮ್ಗೆ ಆಗತೈತಿ ಅನ್ನುವಂಥ ಫೀಲ್ ಬರ್ತೈತಿ. ಬಟ್ ಈಗ ನಾವು ಮಾಡತ್ತಿರೋದ್ರೊಳಗಡೆ ಮಸ್ತ್ ಅನ್ಸತೈತಿ, ಖುಷಿ ಪಡತ್ತೀವಿ. ಈಗ ನಾ ಮತ್ತೆ ಹೊಳ್ಳಿ ಲೈಬ್ರಿಗೆ ವಾಪಸ್ ಬನ್ನಿ, ನಾಷ್ಟ ಮಾಡಿ ವಾಪಸ್ ಬಂದಾನೆ. ಈಗ ಮತ್ತೀಗ ನಾಷ್ಟ ಮಾಡಿದಾದ್ಮೇಲೆ ಒಂದು 3-4 ತಾಸು ಮತ್ತೆ ಓದಕ್ಕೆ ಚಾಲೂ ಮಾಡ್ತೀನಿ. ಈಗ 9 ಗಂಟೆಯಿಂದ ಹಿಡ್ಕೊಂಡು ಮತ್ತೆ 1:30 ಮಟ್ಟ ಆದರೂ ಓದಬೇಕು. ಯಾಕಂದ್ರೆ ನಾವಿಲ್ಲಿ ಧಾರವಾಡದೊಳಗೆ ಇರೋದು ಓದಕ್ಕಲ್ಲ, ಮತ್ತು ಓದಕ್ಕೆ ಮೊದಲು ನಾವೇನು ಕೊಡಬೇಕು, ಒತ್ತು ಕೊಡ್ಬೇಕು. ನೋಡತ್ತೀರಿ ನಮ್ಮ ಎಲ್ಲ ಫ್ರೆಂಡ್ಸು ಆಲ್ರೆಡಿ ಭಾಳ ಮಂದಿ ಬಂದಾರ ಇಲ್ಲಿ. ಇವತ್ತು ಹೋಟೆಲ್ ಪಂಚತಾರಕ್ಕೆ ನಾವು ರಾತ್ರಿ ಊಟಕ್ಕಂತ ಬಂದೇವಿ. ಭಾಳ ದಿನ ಆಗಿತ್ತು ನಾನು ಬ್ಲಾಗ್ ಮಾಡ್ದೆ ಇದ್ರದ್ದು ಬಗ್ಗೆ. ನಾವು ಹೊರಗಡೆ ಊಟಕ್ಕೆ ಬರೋದು ಭಾಳ ದಿನ ಆಗಿತ್ತು. ಇವತ್ತು ಬಂದೇವಿ. ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಕರೆದಾರ ಫೋನ್ ಮಾಡಿ. ಅದಕ್ಕೆ ಈಗ ನಾನು ಜಸ್ಟ್ ಹೋಟೆಲ್ ಒಳಗೆ ಎಂಟ್ರ್ ಆಗತ್ತೀನಿ. ನೀವು ನೋಡತ್ತಿರಲ್ಲ ಹೋಟೆಲ್ ಒಳಗಡೆ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಕುಂತಾರಿಲ್ಲಿ. ನಾಗರಾಜ್ ಅಂತ. ನಾಗರಾಜ್ ನಮ್ಮ CRPF ಪರ್ಸನ್ ಹೂ ಆಲ್ವೇಸ್ ಹೆಲ್ಪ್ ಅಸ್, ಆ್ಯಂಡ್ ಶರಣು ಆ್ಯಂಡ್ ಬಸವರಾಜ್. ಏನು ಸ್ಪೆಷಲ್ ಇವತ್ತು? Nothing. Just we are enjoying our time with good vibe. ನನಗೆ ಭಾಳ ಖುಷಿ ಆಗತ್ತೆ. ನಾನು ಭಾಳ ದಿನ ಆದ್ಮೇಲೆ ಹೊಟ್ಟೆ ಬಂದಾನೆ. ನೀವು ಹುಚ್ಚಿಲ್ಲ ಶೂ ಇವತ್ತು ನನ್ನಂತೇನಿಲ್ಲ, ಎಲ್ಲ ನಮ್ಮದು. ಜೀವನದಾಗ ಖುಷಿಯಾಗಿರೋದನ್ನ ಕಲೀರಿ. ಏನು ಬಸ್ ಪಂಚತಾರ ಸ್ಪೆಷಲ್ ಇವತ್ತು. ಪಂಚತಾರ ಸ್ಪೆಷಲ್ ಅಣ್ಣದ ನಮ್ಮ ಅಣ್ಣ ಶರಣಪ್ಪಣ್ಣ. ಚರ್ಣ ಏನು ಮಾಡತ್ತಿ ಈಗ? ಏನು ಹೇಳ್ತೀವಿ ನಾವು ವ್ಯವಸ್ಥೆಗೆ? ಬರೀ ಉಳ್ಳಾಗಡ್ಡಿ ಏನು ತಿಂದು ಖಾಲಿ ಮಾಡತ್ತೇವೆ. ಇನ್ನೂ ಊಟನ ಬಂದಿಲ್ಲ. ಕೋರ್ಸ್ ಬಂದಿಲ್ಲ, ಮೇನ್ ಕೋರ್ಸ್ ಬಂದಿಲ್ಲ. ನಾವು ಏನು ಹೇಳಿ ಆರ್ಡ್ರಿಗೆ? ಏನು ಆರ್ಡರ್ ಮಾಡಿ? ಪ್ರಮೋಷನ್ ಅಂತೀರಲ್ಲ, ಪ್ರಮೋಷನ್ ಅಲ್ಲ, ನಿಮ್ಮ ಪಾರ್ಟಿ ಈಗ ಇದು ಪಂಚತಾರ ಸ್ಪೆಷಲ್.
ಏನು ಬಟರ್ ನಾನ್ ಮತ್ತು ರೈಸ್ ಐಟಮ್ಸ್ ಇದ್ರೆ ಗೊತ್ತಿಲ್ಲ. ಒಬ್ಬ ಹೋದನ ಎಗ್ ಇವ್ ವೆಜ್ ಪಾರ್ಟಿ ತೋರ್ಸ ಇಂಥ ಎಲ್ಲ ಇರ್ತೀರಿ ನಾನು ತೋರಿಸಿಲ್ಲ. ಇವು ಒಂದು ಮಾತು ಎಲ್ಲರಿಗೂ ಹೇಳ್ತೀನಿ ಏನಂದ್ರೆ ಎಲ್ಲ ಈ ನಾನ್ ವೆಜ್ ಗ್ರೂಪ್ನಾಗ ಒಬ್ಬ ವೆಜ್ ಇರ್ತಲ್ಲ ಒಬ್ಬ ತೋರಿಸ್ತಾನೆ ನೋಡ್ರಿ. ಬಸವರಾಜ್ ಕಲ್ಲೂರ್ ವೆಜ್ ಬಾಯ್ ಏನ್ ಆರ್ಡರ್ ಮಾಡಿ ಅವಂಗೆ ಎಗ್ ಪಂಚತಾರ ಸ್ಪೆಷಲ್ ಅದಪ್ಪ ಎಗ್ ಬಿಟ್ಟು ಮತ್ತೆ ಏನೋ ತೊಗೋಬೋದಲ್ಲ. ಅದು ಅವ್ನು ಸ್ಪೆಷಲ್ ಎಗ್ ಬಿಟ್ಟು ಮುಂದೆ ಹೋಗಿ ಬಿಟ್ಟಿದ್ದೀನಿ ಆಕ್ಚುಲಿ ನಾನು ನಾನ್ ವೆಜ್ ತಿಂತಿದ್ದೆ, ರೀಸೆಂಟ್ ಆಗಿ ಬಿಟ್ಟಿದ್ದೇನೆ ಅಷ್ಟೇ. ಓಕೆ ಮುಂದೆ ಹೇಳಿಲ್ಲ ಮಾತಾಡಿ ಕೇಳಲ್ಲ ಮುಂದೆ ಏನು ಮತ್ತೆ ಬಸವ ಸ್ಪೆಷಾಲಿಟಿ ಏನು ನಮ್ಮ ವ್ಯೂವರ್ಸ್ ಎಲ್ಲ ಕೇಳತ್ತಾರ. ಯಾರು ಕೇರ್ ಯಾರು ಕೇರ್ ಅಂದ್ರೆ ಕಮೆಂಟ್ ಬಾಕ್ಸ್ ಆಗ್ತಿರ್ತಾರೆ ನಿಮ್ಮ ಫ್ರೆಂಡ್ಸ್ ಏನಂತ ವೆರಿ ಗುಡ್ ವೆರಿ ಹಂಬಲ್ ಪರ್ಸನ್. ಹಾಂ ಮತ್ತೆ ಅಂಡ್ ಎಕ್ಸ್ಟ್ರಾ ಏನು ಬಸವನ ಬಗ್ಗೆ ನಾ ಏನೇನು ಹೇಳ್ಬೇಕಂದ್ರೆ ಒಂದು ಏನು ಸ್ಪೆಷಲ್ ಬಸವರಾಜಂದ? ಬಸವರಾಜನ್ ಸ್ಪೆಷಲ್ ಅದೇ ಇಲ್ಲ, ವೆರಿ ಗುಡ್ ಬಾಯ್, ಹಂಬಲ್, ಕೈಂಡ್ ಪರ್ಸನ್. ಮತ್ತು ಒಂಥರ ಹೇಳ್ಬೇಕಂದ್ರೆ ವರ್ಸಟೈಲ್ ಕ್ಯಾರೆಕ್ಟರ್ ಎಲ್ಲದರಲ್ಲೂ ಬಸವರಾಜ ಬಹಳ ಸಮಾಧಾನ ವ್ಯಕ್ತಿ. ಎಲ್ಲವನ್ನ ನಮ್ಮ ರೂಮ್ನಾಗ ಬಹಳ ಹಿರಿಯರು ಸೀನಿಯರ್ ಸಿಟಿಜನ್ಶಿಪ್ ಇವ್ರಿಗೆ ಕೊಟ್ಟೇವ್ ನಾವ. ಎಲ್ಲ ನಮ್ಗೆ ಗೈಡ್ ಮಾಡ್ತಾರ, ಮೋಟಿವೇಟ್ ಮಾಡ್ತಾನ. ಏನಂತಾರಲ್ಲ ಅದು ಜಟ್ಕಾ ಬಂಡಿ ಒಳಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾನ ಅವ್ರ ಲೈಫ್. He is a motivational speaker, but he is always depression. ಅದು ಏನಂತಾರಲ್ಲ ಅದು ಅವ್ನ ಕ್ಯಾರೆಕ್ಟರ್ ಬಹಳ ಎತ್ತರದೊಳಗಿದೆ ಅಂತಾರಲ್ಲ, ಹಂಗ ನಮ್ಗೆ ಎತ್ತರ ಸ್ಥಾನದೊಳಗೆ ಇರೋ ನಮ್ ಬಸವರಾಜ ಸರ್. ಬಸ್ಸು ಈಗ ಯಾವ ಎಕ್ಸಾಮ್ ಓದತ್ತಿ ನೀನ? ಎಕ್ಸಾಮ್ ನಾವು ಓದ್ತಿಲ್ಲ, ಎಕ್ಸಾಮ್ ಓದ್ತಾ ಇದೆ. ಅದು ಡೈಲಾಗ್ ಬಿಡ ಅಂದ ಅವ್ನ ಡೈಲಾಗ್ ನಾ ಹೇಳತ್ತೀನಿ. ಬಸ್ಸು ಬಸ್ಸು ಮಾತಾಡು. ನಿಜ ಬಸ್ಸು, ಕ್ರಿಕೆಟ್ ನಡೆಯೈತಿ ಇವತ್ತಂತ್ರಿ. RCB ಮ್ಯಾಚ್ ಐತಲ್ಲ, ಇದು ಪಂಚತಾರದ ಎಗ್ ಸ್ಪೆಷಲ್ ಆ್ಯಂಡ್ ಇದು ಪಂಚತಾರ ಹೋಟೆಲ್ದ ಚಿಕನ್ ಸ್ಪೆಷಲ್. ಹೌದಲ್ಲ ನಗೋಣ? ಏನಾದ್ರು ಇದಕ್ಕೆ ಏನಂತಾರೆ ಸ್ಪೆಷಲ್? ಸ್ಪೆಷಲ್ ಪಂಚತಾರ ಸ್ಪೆಷಲ್ ಏನಂತಾರೆ ಇದಕ್ಕೆ ಸ್ಪೆಷಲ್ ಆಗಿ? ಪಂಚತಾರ ಸ್ಪೆಷಲ್. ಪಂಚತಾರ ಸ್ಪೆಷಲ್ ವೆರೈಟಿ ಮರಾಠ ಮಾಡಿಬಿಟ್ಟಿದ್ದಾರೆ. ಓಕೆ ಓಕೆ ಹಾಂ ಹಾಂ. ಸೊ ಪಂಚತಾರ ಸ್ವಲ್ಪ ಎಗ್ ಅವ್ನಿಗೆ ಹಾಕೋಣ ಬಸವರಾಜ್. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಗ್ರೇವಿನಾ? ಗ್ರೇವಿ ಗ್ರೇವಿ ಸ್ವಲ್ಪ ಇಟ್ಟು ಅಂದ್ರೆ ಎಲ್ಲರೂ ಟೇಸ್ಟ್ ಮಾಡೋಣ ಅಂತ ಬಸವರಾಜ್. ಬಸವ ಮಸ್ತ್ ಬಿಚ್ಚಿಲ್ಲ ಅಣ್ಣ, ಚಿಕನ್ ತಿನ್ನಲ್ಲ ಅವ ಬೇಕಾದ್ರೆ ಎಗ್ ಹಾಕೋಣ. ಎಗ್ ಹಾಕ ಅವ್ನಿಗೆ. Butter kulcha, chicken, and we have a egg gravy also. Even we have a egg. Ghee rice ತಿನ್ನಾಕ ಹುಡ್ಕರ್ರಿ ನಮ್ಮ ಸ್ಟೂಡೆಂಟ್ಸ್ನ. ಶರಣು ನೀವೊಬ್ಬ ಊಟ ಮಾಡತ್ತಿ ಲೋಪ ಕರಿ ನಮ್ನು. ಈಗ ಊಟ ಮಾಡಿದ್ವಿ. ಊಟ ಮಾಡಿ ಸ್ವಲ್ಪ ಹೊರಗಡೆ ವಾಕ್ ಮಾಡಕ್ಕೆ ಹೊಂಟೀವಿ. ಊಟ ಅಂತೀವಿ ಮಸ್ತ್ ಆತ, ಚಂದ ಕೊಟ್ಟಿದ್ದ ಚಿಕನ್ ಮತ್ತು ಸ್ಪೆಷಲ್ ಮತ್ತು ಎಗ್ ಸ್ಪೆಷಲ್. ಚಲೋ ಊಟ ಮಾಡಿದ್ವಿ ಎಲ್ಲರೂ. ಮತ್ತು ಊಟ ಮಾಡಿ ರೂಮ್ ಕುಂದ್ರಾಕಂದ್ರೆ ಆಗಲ್ಲ, ಮತ್ತು ಸ್ವಲ್ಪ ವಾಕ್ ಮಾಡಿದ್ರೆ ಮತ್ತು ಹೊಳ್ಳಿ ನೈಟ್ ವಾಕ್ ಮಾಡೋದು ಅಂದ್ರೆ ಭಾಳ ಖುಷಿ ನಮಗೂ ಕೂಡ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೊಂಟಾರ, ಅವ್ರ ಜೊತೆ ಹೋಗಿ ಕೂಡಿ ನಾನು ಹೋಗ್ತೀನಿ. ಐ ಹೋಪ್ ಇವತ್ತಿನ ವೀಡಿಯೋದ ಬಗ್ಗೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್. ಧಾರವಾಡ ನೋಡೋಕೆ ಎಷ್ಟು ಖುಷಿ, ಇನ್ನು ಅನುಭವಿಸೋದ್ರೊಳಗಡೆ ಇನ್ನೂ ಎಷ್ಟು ಖುಷಿ ಇರ್ಬೋದು. ಕೆಲವೊಂದಿಷ್ಟು ವಿಷಯವನ್ನು ನಾವು ವ್ಯಕ್ತಪಡಿಸ್ಬೋದು, ಇನ್ನೊಂದಿಷ್ಟು ಕೆಲವು ವಿಷಯಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ಅನುಭವಿಸ್ದಾಗ ಮಾತ್ರ ಅವೆಲ್ಲ ನಮಗೆ ಮನಸ್ಸಿಗೆ ಅರ್ಥ ಆಗಕ್ಕೆ ಸಾಧ್ಯ. ಹಂಗೆ ಧಾರವಾಡ ಅನ್ನೋ ಫೀಲ್ ನಮಗೆ ಬರೀ ಒಂದು ಜೀವನ ಕೊಟ್ಟೈತೆ ಅನ್ನಂಗಿಲ್ಲ, ಒಂದು ಹೊಸ ಜೀವನಕ್ಕೆ ದಾರಿ ಕೊಟ್ಟೈತಿ ಅಂತ ಹೇಳ್ಬೋದು. ಹೌದಲ್ವಾ? ಇದಕ್ಕೆ ನೀವೇನಂತೀರಿ?